ಶಿವಾನಂದ ಪಾಟೀಲ್ ಅವರು ಸರ್ ಮತ್ತೊಮ್ಮೆ ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಸರ್ಕಾರ ನೀರು ಕೊಡುತ್ತೆ, ಫ್ರೀಯಾಗಿ ವಿದ್ಯುತ್ ಕೊಡುತ್ತೆ, ಆದರೆ ರೈತರು ಬರಗಾಲ ಬರಲಿ ಅಂತ ಕಾಯ್ತಾರೆ ಅಂತ ಹೇಳಿ ಮಾತನಾಡಿದ್ದಾರೆ. ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ ಸರ್. ಇನ್ನು ಬೈರೇತ್ರಿ ಸುರೇಶ್ ಅವರು ಭೇಟಿ ಮಾಡಿದ್ರು ಸರ್, ಅದೇನು ಪ್ರಾಧಿಕಾರಗಳು ನೋಡಿ, ನಮ್ಮ ಕಾರ್ಯಕರ್ತರಿಗೂ ಕೊಡಬೇಕು. ಕೆಲವೆಲ್ಲ ಪ್ಲಾನಿಂಗ್ ಅಥಾರಿಟಿಗಳಿದೆ. ನಾವೆಲ್ಲ ಕಾರ್ಯಕರ್ತರಿಗೆ ಯಾವ ರೀತಿ ತಗೋಬೇಕು, ಯಾವ ರೀತಿ ನಾಲ್ಕು ಜನ ಮೆಂಬರ್ ಮಾಡಬೇಕಾಗ್ತದೆ, ಎಲ್ಲ ವರ್ಗಕ್ಕೂ ಅವಕಾಶ ಮಾಡಿಕೊಡ್ಬೇಕು, ಯುವಕರಿಗೂ ಅವಕಾಶ ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ಕೆಲವು ಮಾರ್ಗದರ್ಶನವನ್ನು ನಾನು ಪಕ್ಷದ ಪರವಾಗಿ ಕೊಡಬೇಕಾಗಿದೆ. ಆಮೇಲೆ ಎಲ್ಲ ಮಂತ್ರಿಗಳಿಗೆ ಜವಾಬ್ದಾರಿ ವಹಿಸಿದ್ವಿ ಕ್ಯಾಂಡಿಡೇಟ್ಗಳು ಕೊಡಲಿಕ್ಕೆ. ಅದಕ್ಕೆ ಒಬ್ಬೊಬ್ಬರನ್ನ ಕರೆದು ಅಭಿಪ್ರಾಯ ಕೇಳ್ತಾ ಇದ್ವಿ. ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಗೆ ಕೆಲವರಿಗೆಲ್ಲ ಹೋಗಿ ಟೂರ್ ಮಾಡ್ಕೊಂಡು ಬಂದಿದ್ದಾರೆ. ಕೆಲವರೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಕರೆದಿರೋರನ್ನ ನಾನು ಗೌಪ್ಯವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ವಿ. ನಾನು CM ಇಬ್ಬರು ಸೇರಿ ಕ್ಯಾಬಿನೆಟ್ ಆದಮೇಲೆ ನಾವೆಲ್ಲ ಮಾತಾಡಿ ಡೆಡ್ಲೈನ್ ಕೊಟ್ಟಿದ್ವಿ. ಅವರೆಲ್ಲ 2-3 ದಿನದಲ್ಲಿ ಕೊಡ್ತಾರೆ. ಎಲ್ಲರಿಗೂ ಮಾತಾಡ್ತಾರೆ. ನಿಗಮ ಮಂಡಳಿ ಯಾವಾಗ ಆಗ್ಬೋದು ಸರ್? ಯಾವ ಕ್ಷಣದಲ್ಲಾರು ಆಗ್ಬೋದು. ಕಾರ್ಯಕರ್ತರ ಲಿಸ್ಟ್ ಕೊಟ್ರ ಅಂತ ಅದಕ್ಕೆ ನಾನು ಅವ್ರಿಗೂ, ಯಾಕೆಂದ್ರೆ ಅವ್ರಿಗೆ ನಮ್ಗೆ ಇಬ್ಬರಿಗೆ ಸೇರಿ ಒಂದು 40-50 ಇದೆ. ಅದು 40-50 ಇದೆ. ಅದು ಫಸ್ಟ್ ಬರೀ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ತೀರ್ಮಾನ. 1-2 ಬಿಟ್ಟರೆ ಇನ್ನೆಲ್ಲ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಇದ್ದೀವಿ. ಅದಕ್ಕೆ ನಾನು ಒಂದೇ ಸತಿ ಮೆಂಬರ್ಶಿಪ್ಪು ತೊಗೊಳ್ಳಿ, ಕೆಲವೆಲ್ಲ ಚೇರ್ಮನ್ ಮಾತ್ರ ಕೊಟ್ಟಿದ್ದಾರೆ. ಆ ಮೆಂಬರ್ಗಳು ಆಗೋಗ್ಲಿ ಅಂತ ಮಾತಾಡಿ ಅಂತ ಹೇಳಿದ್ದೀನಿ. ಅವರೆಲ್ಲ ನನಗೊಂದು ಪಟ್ಟಿ ಕೊಡ್ತಾರೆ. ತಿರ್ಗಾ ನಾನು ಕ್ರಾಸ್ ಎಕ್ಸಾಮಿನ್ ಮಾಡಿ ನಾವಿಬ್ಬರು ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಅಪ್ರೂವ್ ಮಾಡ್ತೀವಿ.